ಅದರಿಂದ ಅಷ್ಟು ಜಾಗಗಳಲ್ಲಿ ಹೊಸ ಸ್ಕ್ಯಾನರ್ ಇದರಿಂದ ಮತ್ತೆ QR ಕೋಡ್ನಲ್ಲಿ ಪಾಸ್ಗಳು ತಗೋಬೇಕು, QR ಕೋಡನ್ನು ಐಡೆಂಟಿಫಿಕೇಶನ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಹೊಸದಾಗಿ ಸಿಸ್ಟಮ್ ಮಾಡಿದ್ದೇವೆ. ಹಾಗಾಗಿ ಈಗ ಅದನ್ನು ನೋಡೋಣ ಅಂತೇಳಿ ಬಂದೆ. ಇವತ್ತು ಅದನ್ನು ಫಿಕ್ಸ್ ಮಾಡಿದ್ದಾರೆ. ಈಗಾಗಲೇ ಸುಮಾರು ದಿವಸದಿಂದ ನಡೀತಾ ಇದೆ. ಇದರಿಂದ ಏನಾಗ್ತದೆ ಅಂದರೆ ಯಾರೇ ಏನಾದರೂ ಮೆಟಲ್ ಇದನ್ನು ವಸ್ತುಗಳನ್ನ ತೊಗೊಂಡು ಹೋಗೋದಿದ್ರೆ ಅದು ಗೊತ್ತಾಗುತ್ತೆ. ಅವ್ರನ್ನ ಐಡೆಂಟಿಫೈ ಮಾಡಿ ಅವ್ರನ್ನ ಅಂಥ ಬ್ಯಾಗ್ಗಳನ್ನ ಒಳಗಡೆ ಬಿಡೋದಿಲ್ಲ. ಅಂಥವ್ರು ಯಾರಾದರೂ ತಂದು, ಈಗ ನೈಫ್ ತಂದರು ಯಾರೋ ಒಬ್ಬರು, ಹಿಂದೆ ಒಂದು ಸರಿ ಅಂಥ ಘಟನೆ ನಡೆದಿತ್ತು. ಅಂಥದ್ದು ಸಿಚುವೇಷನಲ್ಲಿ ಅದು ಯಾಕೆ ಅವ್ರು ನೈಫ್ ತರ್ತಾರೆ, ಅವ್ರನ್ನ ಪ್ರಶ್ನೆ ಮಾಡ್ತಾರೆ, ಮತ್ತು ಅವರಿಗೇನು ಕಾನೂನು ಪ್ರಕಾರ ಏನು ಮಾಡಬೇಕು ಅದು ಮಾಡ್ತಾರೆ. 3 ವರ್ಷಗಳಿಂದನೂ ಹಾಳಾಗಿದ್ವಿ ಸರ್ ಮಿಷನ್. ಬಿಜೆಪಿ ಗೌರ್ಮೆಂಟಲ್ಲಿ ಹಾಳಾಗಿತ್ತು ಅನ್ನೋದು. ಅವಾಗ ಹಾಳಾಗಿತ್ತು, ಅವಾಗ ಮಾಡಿರಲಿಲ್ಲ. ಅದನ್ನು ನಾವು ಫಿಕ್ಸ್ ಮಾಡಿದ್ದೀವಿ. ಅದಕ್ಕೆ ಹಣನೂ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಅದನ್ನು ನಾವು ಪರ್ಚೇಸ್ ಮಾಡಿ ಆರ್ಡರ್ ಕೊಟ್ಟಿದ್ದು ಬಂದಿದ್ದಾವೆ. ಸುರಕ್ಷತೆ ದೃಷ್ಟಿಯಿಂದ ಇದರ ಅವಶ್ಯಕತೆ ಇತ್ತೀಚೆಗೆ ಭಾಳ ತಾವೆಲ್ಲ ನೋಡ್ತಾ ಇದ್ದೀರಿ. ಅದರಿಂದ ಅದರ ಅವಶ್ಯಕತೆ ಇದೆ ಅಂತ ಹೇಳಿ ಮಾಡಿದ್ದೀವಿ. ಸರ್, ಯಾವುದು ಮ್ಯಾನ್ಯುಯಲಿ ಇಲ್ಲ, ಮ್ಯಾನ್ಯುಯಲಿ ಇನ್ಮೇಲೆ ಯಾವುದು ಇಶ್ಯೂ ಮಾಡೋದಿಲ್ಲ. ಆಮೇಲೆ ಜನರಲ್ ಪಬ್ಲಿಕ್ಕಿಗೆ ಆ ಭಾಗದಿಂದ ಬರಬೇಕು ಅಂತೇಳಿ ಇದು VIP ಎಂಟ್ರಿ ಅಂತ ಮಾಡಿದ್ದಾರೆ. ಅದರಿಂದ ಸ್ವಲ್ಪ ನಾವು ಹಿಂದೆ ಇದನ್ನೆಲ್ಲ ರಿವ್ಯೂ ಮಾಡಿ, ನಾವು ಮತ್ತು ನಮ್ಮ ಕಮಿಷನರು ಅವರೆಲ್ಲ ರಿವ್ಯೂ ಮಾಡಿ ಸೆಕ್ಯೂರಿಟಿ ಸ್ವಲ್ಪ ಬ್ರೀಫ್ ಅಪ್ ಆಗಬೇಕು ಅಂತ ದೃಷ್ಟಿ ಇಟ್ಕೊಂಡು ಮಾಡಿದ್ದೇವೆ. ಇನ್ನೂ ಹೆಚ್ಚು ಸ್ವಲ್ಪ ಕಠಿಣ ಮಾಡಬೇಕಾಗ್ತದೆ ಅಂಥೇಳಿ ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಅದನ್ನು ಮಾಡ್ತೀವಿ. ಈಗಾಗಲೇ ತಾವು ನೋಡಿದಾಗ ಈಗ ಅವರು ಫೈರ್ ಆರ್ಮ್ ಇಟ್ಕೊಂಡು ಅಲ್ಲಿ ನಮ್ಮ ಇಂಡಸ್ಟ್ರಿಯಲ್ ಫೋರ್ಸ್ ಇದೆಯಲ್ಲ, ಅದನ್ನು ಕೂಡ ಹಾಕಿದ್ದೀವಿ ಸುತ್ತ. ರೆಗ್ಯುಲೇಟ್ ಮಾಡ್ತಾರೆ, ಸ್ವಲ್ಪ ಸ್ಟ್ರಿಕ್ಟ್ ಮಾಡ್ತಾರೆ. ಯಾಕೆಂದರೆ ಈಗ ಪಾಸಸ್ಗಳು ಕೊಟ್ಟರೆ, ಈಗ ಡೆಲ್ಲಿನಲ್ಲಿ ಏನಾಯಿತು, ಯಾರೋ ಪಾಸ್ ಕೊಟ್ಟರು ಬಂದು ಇಲ್ಲಿ ಅಲ್ಲೆಲ್ಲ ಅಂತ, ಆ ರೀತಿ ಘಟನೆಗಳು ಯಾವುದೂ ಆಗಬಾರ್ದು ಅಂತೇಳಿ ಎಚ್ಚರಿಕೆ ವಹಿಸಬೇಕು ಅನ್ನೋದು ಅಷ್ಟೇ ಮೊದಲೇನೆ. ಯಾಕೆಂದರೆ ದಿಸ್ ಇಸ್ ದಿ ಸೀಟ್ ಆಫ್ ಪವರ್. ಅದರಿಂದ ಮುಖ್ಯಮಂತ್ರಿಗಳಿರ್ತಾರೆ, ಸಚಿವರು ಇರ್ತಾರೆ, ಸಚಿವಾಲಯ ಇದೆ, ಅಸೆಂಬ್ಲಿ ಇದೆ. ಇದನ್ನೆಲ್ಲ ಕಾಪಾಡ್ಕೋಬೇಕಾಗಿರೋದು ನಮ್ಮ ಜವಾಬ್ದಾರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.